ಕುಡೀರಿ ಈಗ ತಿನ್ನೋದೆಲ್ಲ ಕುಡಿಯೋದು. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಬಂದು ಸಂಡೇ ವ್ಲಾಗ್ ಆಗಿರುತ್ತೆ. ಟೆಂಪಲ್ಗೆ ಹೋಗೋಣ ಅಂತೇಳಿ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿದ್ದೆ. ನನಗೂ ಇವತ್ತು ಕ್ಲಾಸಸ್ ಇರಲಿಲ್ಲ, ಸುಮ್ಮನೆ ಕುತ್ಕೊಂಡು ಬೋರ್ ಆಗ್ತಾಯಿತ್ತು. ಶ್ರೀಧರ್ ಅವರು ಮನೇಲಿರಲಿಲ್ಲ. ಸೊ ನನ್ನ ಫ್ರೆಂಡ್ ಸೋನುಗೆ ಮತ್ತು ದೀಪುಗೆ ಬರೋದಕ್ಕೆ ಹೇಳಿದ್ದೆ, ಅವರು ಕೂಡ ಬಂದಿದ್ದರು. 3 ಜನನೂ ಹೊರಟು ಹೋಗ್ತಾ ಇದ್ವಿ. ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸುಮ್ಮನೆ ಮನೇಲಿ ಇರೋದಕ್ಕೆ ಬೋರ್ ಆಗ್ತಾಯಿತ್ತು ಅಂತ ಹೇಳಿ ಹಾಗೆ ಎಲ್ಲಾದರೂ ಹೊರಗಡೆ ಹೋಗ್ಬರೋಣ ಅಂತ ಹೇಳಿ ಟೆಂಪಲ್ಗೆ ಹೋಗ್ತಾ ಇದ್ವಿ. ದಾಸರಳ್ಳಿವರೆಗೂ ಆಟೋದಲ್ಲಿ ಹೋಗ್ಬಿಟ್ಟು ಅಲ್ಲಿಂದ ಮೆಟ್ರೋ ಸ್ಟೇಷನ್ಗೆ ಹೊರಟ್ವಿ. ಮೆಟ್ರೋದಲ್ಲಿ ಹೋಗೋಣ ಅಂತ ಹೇಳಿ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ. ಬಟ್ ಬಸ್ಸು ರಶ್ ಇರುತ್ತೆ ಮತ್ತು ಬೇಗ ಹೋಗೋಕ್ಕಾಗಲ್ಲ. ಮೆಟ್ರೋದಲ್ಲಾದರೆ ಬೇಗ ಹೋಗ್ಬೋದು ಅಂತ ಹೇಳಿ ಮೆಟ್ರೋದಲ್ಲೇ ಹೋಗೋಣ ಅಂತ ಡಿಸೈಡ್ ಮಾಡಿಕೊಂಡು ಮೆಟ್ರೋದಲ್ಲಿ ಹೋಗ್ತಾ ಇದ್ದೀವಿ. ಟೆಂಪಲ್ಗೆ ಹೋಗ್ತಾ ಇರೋದಲ್ವ, ಅದಕ್ಕೆ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು 3 ಜನನೂ ಸ್ಯಾರಿ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವಳು ದೀಪು ಸ್ಯಾರಿ ಹಾಕೋ ಅಂತಂದರೆ ಹಾಕ್ಕೊಳ್ಳಿಲ್ಲ. ಸೊ ಅದಕ್ಕೆ ನಾವೇ ಹಾಕ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀವಿ. ಇವಾಗ ಟೆಂಪಲ್ಗೆ ಎಂಟ್ರಿ ಆದ್ವಿ. ಇವತ್ತು ಸಂಡೇ ಬೇರೆ ಅಲ್ವಾ, ತುಂಬ ರಶ್ ಇರುತ್ತೆ ಅಂತ ಅನಿಸುತ್ತೆ. ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಒಳಗಡೆ. ನಾನಂತೂ ಇಸ್ಕಾನ್ ಟೆಂಪಲ್ಗೆ ಒಂದು 4-5 ಸಲ ಹೋಗಿದ್ದೀನಿ. ಬಟ್ ಆದ್ರೂ ಬೋರ್ ಏನಾಗಲ್ಲ ಹೋಗೋದಕ್ಕೆ. ತುಂಬ ಚೆನ್ನಾಗಿದೆ ಟೆಂಪಲ್ಲು. ಇನ್ನೇನು ಹತ್ತತ್ರ ಕೃಷ್ಣನಿಗೆ ಹತ್ರದಲ್ಲೇ ಇದ್ದೀವಿ. ಇನ್ನೊಂದು ಸ್ವಲ್ಪ ದೂರ ಹೋದರೆ ಸಿಕ್ಕುತ್ತೆ. ಈ ಪ್ಲೇಸ್ನಲ್ಲಿ ರೀಲ್ಸ್ ಮಾಡ್ಕೊಳ್ಳೋಣ ಒಂದೆರಡು ಅಂತ ಹೇಳಿ ರೀಲ್ಸ್ ಮಾಡ್ಕೊಳ್ತಾ ಇದ್ದರೆ ಎಷ್ಟು ಸಲ ಮಾಡ್ಕೊಂಡ್ರು ಒಂದು ಸಲ 2 ಸಲ ಮಾಡಿದ್ರೆ ಒಂದು ಸಲ ಮಾಡಿದ್ರೆ ಮತ್ತೆ ಒಂದು ಸ್ವಲ್ಪ ಜನ ಬರೋರು, ಜಾಸ್ತಿ ಜನ ಸ್ವಲ್ಪನೂ ಚೆನ್ನಾಗೇ ಬರ್ತಾ ಇರಲಿಲ್ಲ. ಹಂಗೋ ಹಿಂಗೋ ಮಾಡಿ ಯಾವುದೋ ಒಂದು ರೀಲ್ಸ್ ಮಾಡ್ಕೊಂಡು ಹೋದ್ವಿ, ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು. ಇವತ್ತು ಸಂಡೇ ಬೇರೆ ಆಗಿರೋದ್ರಿಂದ ಜಾಸ್ತಿ ಜನನೇ ಇದ್ದಾರೆ ಒಳಗಡೆ. ತಿನ್ರಿ ಕುಡೀರಿ ಈಗ ತಿನ್ನೋದೆಲ್ಲ ಕುಡಿಯೋದು ಅಂತ. ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಪ್ರಸಾದ ಎಲ್ಲ ತಿಂದ್ಕೊಂಡು ಹೊರಟ್ವಿ ಮನೆಗೆ ಬಂದಮೇಲೆ ಶ್ರೀಧರ್ ಅವ್ರ ಮನೆಗೆ ಬಂದಿದ್ರು, ಚಿಕನ್ ತೊಗೊಂಡು ಬಂದಿದ್ರು. ಸೊ ಅದಕ್ಕೆ ಅಡುಗೆ ಮಾಡ್ತಾಯಿದ್ದೆ. ಆಲ್ರೆಡಿ ಅಲ್ಲೇ ಟೈಮ್ ಆಗೋಗಿತ್ತು, 8:30 9 ಗಂಟೆ ಏನೋ ಆಗಿತ್ತು. ಆವಾಗ ಅಡುಗೆ ಮಾಡ್ತಾಯಿದ್ದೀನಿ. ಟೆಂಪಲಲ್ಲಿ ತುಂಬ ರಶ್ ಇತ್ತು. ಫೋಟೋಸು ಮತ್ತು ವೀಡಿಯೋಸ್ ಏನೂ ತೆಗಿಯೋದಕ್ಕೆ ಬಿಡ್ತಾ ಇರಲಿಲ್ಲ. ಬೈತಾರೆ ಫೋಟೋ ಮತ್ತು ವೀಡಿಯೋಸ್ ತೆಗೆದ್ರೆ. ಬಟ್ ನನಗೆ ಎಷ್ಟಾಗುತ್ತೆ ಅಷ್ಟನ್ನು ವೀಡಿಯೋಸ್ ಮಾಡಿ ನಾನು ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ಒಂದು ಸಲ ನೋಡ್ಕೊಂಬನ್ನಿ, ಚೆನ್ನಾಗಿದೆ ಟೆಂಪಲ್ಲು ರಾಧಾಕೃಷ್ಣ. ಇನ್ನು ಟೆಂಪಲಿಂದ ಹೊರಗಡೆ ಬರ್ತಾ ಒಂದಿಷ್ಟು ರೀಲ್ಸ್ ಮತ್ತು ಒಂದಿಷ್ಟು ಫೋಟೋಗಳನ್ನೆಲ್ಲ ತೆಕ್ಕೊಂಡು ಬಂದ್ವಿ. ಹಾಗೆ ಮತ್ತೆ ಹಂಗೆ ವಾಪಸ್ ಮೆಟ್ರೋದಲ್ಲೇ ಬಂದ್ವಿ. ಮನೆಗೆ ಬರೋಷ್ಟರೊಳಗಡೆ ಟೈಮ್ 8 ಗಂಟೆ 8:30 ಅಷ್ಟು ಆಗೋಗಿತ್ತು. ಮತ್ತು ಇನ್ನು ಇವಾಗ ಸಾಂಬಾರು ಮಾಡ್ತಾ ಕೂತ್ರೆ ಟೈಮ್ ಆಗುತ್ತೆ ಅಂತ ಹೇಳಿ ಚಪಾತಿ ಮತ್ತು ಚಿಕನ್ ಫ್ರೈನ ಮಾಡೋಣ, ಬೇಗನೂ ಆಗುತ್ತೆ ಮತ್ತು ಚೆನ್ನಾಗೂ ಇರುತ್ತೆ ಟೇಸ್ಟು ಅಂತ ಹೇಳಿ ಮಾಡ್ತಾಯಿದ್ದೀನಿ ಚಿಕನ್ ಫ್ರೈನ. ಹಾಗೆ ನಂದು ಇನ್ಸ್ಟಾಗ್ರಾಮ್ ID ಮತ್ತು ಪ್ರೊಫೈಲ್ನ ನಾನು ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಈ ವಿಡಿಯೋದಲ್ಲಿ, ಹೋಗಿ ನೋಡಿ ಚೆಕ್ ಮಾಡಿ ಬೇಕು ಅಂದರೆ. ಮಸಾಲೆ ಕುದೀತಾ ಇದೆ, ಅದಕ್ಕೆ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು.
ಒಂದು ಕಡೆಗೆ ಬೇಯೋದಕ್ಕೆ ಇಟ್ಬಿಟ್ಟು ಇನ್ನೊಂದು ಕಡೆ ಚಪಾತಿನೂ ಮಾಡ್ಕೊಂಡ್ಬಿಡ್ತೀನಿ, ಇಲ್ಲಾಂದರೆ ಟೈಮ್ ಆಗೋಗುತ್ತೆ. ಮತ್ತು ನಾಳೆ ಬೆಳಗ್ಗೆ ಎದ್ದು ಬೇಗ ಎದ್ದು ಕ್ಲಾಸಸ್ಗೆ ಬೇರೆ ಹೋಗಬೇಕು. ಇನ್ನು ಈ ರೆಸಿಪಿಗಂತೂ ನಾನು ಜಾಸ್ತಿ ಏನೂ ಐಟಮ್ಸ್ ಹಾಕಿಲ್ಲ. ಸಿಂಪಲಾಗಿ ಬ್ಯಾಚುಲರ್ಸ್ಗಳು ಮಾಡ್ಕೊಳ್ತಾರಲ್ಲ ಆ ಥರ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ, ಬೇಗ ಆಗಲಿ ಅಂತ ಹೇಳ್ಬಿಟ್ಟು. ಅಡುಗೆ ಎಲ್ಲ ಮಾಡಿ ಆಯಿತು. ಅದಕ್ಕೆ ಇವಾಗ ಊಟ ಮಾಡ್ಕೊಳ್ತಾ ಇದ್ವಿ. ಊಟ ಎಲ್ಲ ಮಾಡ್ಕೊಂಡು ಮಲ್ಕೊಳ್ಳೋದೆ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ನೋಡ್ತಿದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿ. ಥ್ಯಾಂಕ್ ಯು.